ಇವಾಗಂತೂ ಎಲ್ಲಿ ನೋಡಿದ್ರು ಸಾವು ಸಾವು ಸಾವು. ಈ ಸಾವಿನ ಸುದ್ದಿ ಕೇಳಿ 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 ನಿಜವಾಗ್ಲೂ ಎಂತಹ ಆಸಕ್ತ ಮನುಷ್ಯರದಾರಪ್ಪ ಅಂತಂದ್ರು ಹುಮ್ಮಸ್ಸನ್ನೇ ಕಳೆದುಕೊಳ್ಳುವ ಒಂದು ಕಾಲಮಾನ ಬಂದೈತಿ. ಯಾಕಪ್ಪ ಅಂತಂದ್ರೆ ನಿನ್ನೆ 24/5/2026 ಭಟ್ಕಳ ತಾಲೂಕಲ್ಲಿ, ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಲ್ಲಿ ಶಿರಾಲಿ ಅನ್ನೋ ಗ್ರಾಮದೊಳಗೆ ತಟ್ಟೆಹಕ್ಲು ಅನ್ನೋ ನದಿ ಅಂತಂದ್ರೆ ಇವಾಗ ಹೆಂಗೆ ಊರಲ್ಲಿ ಒಂದು ನದಿ ತರ ಇರ್ತದಲ್ಲ, ಸೊ ಈ ಸಮುದ್ರದ ಒಂದು ನದಿಯಾಗಿ ಹರಿವ ಒಂದು ತಟ್ಟೆಹಕ್ಲು ಅಂತ ಐತಿ. ಸೊ ಆ ಪ್ಲೇಸ್ ಒಳಗೆ ಏನಾಗಿತ್ತಪ್ಪ ಅಂತಂದ್ರೆ 8 ಜನ ಮೃತಪಟ್ಟಿದ್ದಾರೆ, ಪುರುಷರು ಮತ್ತು ಸ್ತ್ರೀಯರನ್ನ ಒಳಪಟ್ಕೊಂಡು. ಹೆಂಗಪ್ಪ ಅಂತಂದ್ರೆ ಅದು ಕಪ್ಪೆ ಚಿಪ್ಪನ್ನ ಆರಿಸ್ಕೊಳ್ಳಕ ಹೋಗ್ಬಿಟ್ಟು. ಏನಿದ್ರೆ ಹಿಂದಿನ ಒಂದು ರೀತಿ, ಯಾಕೆ ಸಡನ್ಲಿ ಇಷ್ಟು 8 ಜನ ಸಡನ್ಲಿ ತೀರ್ಕೊಳ್ಳೋಕೆ ಏನು ಕಾರಣ, ಮೃತಪಟ್ಟ ಕಾರಣ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಸಬ್ಸ್ಕ್ರೈಬ್ ಆಗಿ. ಸೊ ನಿಮಗೆ ನಾ ಹೇಳಿದೆ, ಹೌದು, ಭಟ್ಕಳ ತಾಲೂಕು ಶಿರಾಲಿ ಅನ್ನೋ ಗ್ರಾಮದಲ್ಲಿ ತಟ್ಟೆಹಕ್ಲು ಅನ್ನಲ್ಲಿ 8 ಜನ ಮೃತವನ್ನ ಪಟ್ಟಿದ್ದಾರೆ, ಅಂದ್ರೆ ಸಾವಿಗೆ ಶರಣಾಗಿದ್ದಾರೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ಮೇ ಒಂದು ತಿಂಗಳಿನಲ್ಲಿ, ಈ ಮೇ ಅಂತ್ಯ ಭಾಗದಲ್ಲಿ ಹೆಂಗಿದ್ರು ಮಳೆಗಾಲ ಬರೋ ಒಂದು ಆರಂಭ ಇದು. ಸೊ ಮಳೆಗಾಲದಲ್ಲಿ ಸಮುದ್ರದ ಆಳದಲ್ಲಿ ಅಡಗಿರುವ ಚಿಪ್ಪುಗಳು ದಡದ ಸಮೀಪ ಬರ್ತಿರ್ತದೆ. ಸೊ ಈ ಒಂದು ಟೈಮ್ ಒಳಗೆ ಆ ಒಂದು ಉತ್ತರ ಕನ್ನಡ ಜಿಲ್ಲೆಯೊಳಗೆ ಆಲ್ಮೋಸ್ಟ್ ಯಾವ ಥರ ಅಂತಂದ್ರೆ ಅದೊಂಥರ ಏನು ಬಂದರು ಪ್ರದೇಶ ಆಗಿರ್ಬೋದು, ಮೀನುಗಾರಿಕೆ ಆಗಿರ್ಬೋದು, ಆಮೇಲೆ ಬಂದರು ಪ್ರದೇಶ. ಸೊ ಈ ರೀತಿ ಎಲ್ಲ ರೀತಿಯ ಒಂದು ಕೆಲಸಗಳನ್ನು ಅಥವಾ ದಿನನಿತ್ಯದ ಒಂದು ಹೊಲಗೆಲಸ ಆಗಿರ್ಬೋದು, ಈ ರೀತಿ ತರಕಾರಿಗಳನ್ನ ಸಾಗುವಳಿ ಆಗಿರ್ಬೋದು, ಅಡಿಕೆ, ಸೊ ಈ ರೀತಿ ಹಲವಾರು ಇನ್ನಿತರದ ಒಂದು ತೋಟಗಾರಿಕೆ ವಸ್ತುಗಳನ್ನ ಸಾಗುವಳಿ ಆಗಿರ್ಬೋದು, ಮಾರ್ಕೆಟಲ್ಲಿ ಈ ಮೀನುಗಾರಿಕೆ ಆಗಿರ್ಬೋದು. ಸೊ ಈ ರೀತಿ ಎಲ್ಲ ಅವರ ಜೀವನವನ್ನು ಸಾಗಿಸ್ತಾರೆ ಆ ಕಡೆ ಒಂದು. ಆದ್ರೆ ಈ ಕಡೆ ಒಂದು ಬಂದ್ರೆ ಧಾರವಾಡ, ಹುಬ್ಬಳ್ಳಿ, ಬೆಳಗಾಂ, ಬಿಜಾಪುರ, ಬೀದರ್ ಈ ಥರ ಎಲ್ಲ ಹೋದಾಗ ಆ ಕಡೆ ಒಂದು ಬೇರೆ ಬೇರೆ ಅಂದ್ರೆ ಆಯಾ ಒಂದು ಜಿಲ್ಲೆಗಳಿಗೆ ಸಂಬಂಧಪಟ್ಟಂಗೆ ಆಯಾ ರೀತಿ ಮಾರ್ಕೆಟ್ಗಳು ಇರ್ತಾವ. ಸೊ ಇದೇ ರೀತಿ ಇಲ್ಲೂ ಕೂಡ ಹೆಚ್ಚು ಉತ್ತರ ಕನ್ನಡ ಅಂತ ಬಂದರೆ ಮೀನುಗಳಲ್ಲಿ ಹೆಚ್ಚಾಗಿ ಫೇಮಸ್ ಆಗಿರ್ತದೆ. ಉತ್ತರ ಕನ್ನಡ, ಉಡುಪಿ, ಆ ಕಡೆ ದಕ್ಷಿಣ ಕನ್ನಡದಲ್ಲಿ ಮೀನು ಹೆಚ್ಚು ಬಹಳ ಉಪಯುಕ್ತವಾಗುವ ಒಂದು ಮಾಂಸ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಪ್ರದೇಶದಲ್ಲಿ ಭಟ್ಕಳ ಮತ್ತು ಭಟ್ಕಳ ತಾಲೂಕಿನ ಶಿರಾಲಿ ಅನ್ನೋ ಗ್ರಾಮದೊಳಗೆ ಏನಪ್ಪಾ ಅಂತಂದ್ರೆ ಒಂದು ಆ ಕುಟುಂಬಸ್ಥರು ಎಷ್ಟಪ್ಪ ಅಂತಂದ್ರೆ 14 ಜನ ಹೋಗಿದ್ದಾರೆ. ಎಲ್ಲಿ ಈ ತಟ್ಟೆಹಕ್ಲು ಅನ್ನೋ ಒಂದು ಗ್ರಾಮದಲ್ಲಿ ಒಂದು ನದಿ ಇರ್ತದೆ. ಸೊ ಆ ಒಂದು ನದಿ ಹತ್ರ ಇವರು ಹೋಗಿರ್ತಾರೆ. ಸೊ ಅಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಆ ಕಪ್ಪೆ ಚಿಪ್ಪನ್ನ ಆರಿಸ್ಕೊಳಕ್ ಹೋಗ್ತಾರೆ. ಸೊ ಈ ಕಪ್ಪೆ ಚಿಪ್ಪು ಯಾಕಪ್ಪ ಅಂತಂದ್ರೆ ಮನೆಗೆ ಸಾಯಿಸೋಕಂತಲ್ಲ, ಆ ಕಪ್ಪೆ ಚಿಪ್ಪನ್ನು ತಗೊಂಡು ಮಾರ್ಕೆಟ್ ನಲ್ಲಿ ಮಾರಾಟ ಮಾಡಕ್ ಹೇಳಿ ತಗೊಂಡ್ಬರಕ್ ಒಂದು ಪೂರ್ತಿ ಕುಟುಂಬನೇ ಹೋಗಿರ್ತದ. ಸೊ ಈ ಹೋಗೋ ಒಂದು ಸಂದರ್ಭದೊಳಗ ಇಲ್ಲಿ ಏನಾಗ್ತದಪ್ಪ ಅಂತಂದ್ರ ಆ ಒಂದು ಮಳೆ ಬರೋ ಒಂದು ಸಂದರ್ಭ ಆಗಿರ್ಬೋದು, ಯಾವ ಟೈಮಲ್ಲಿ ನೀರು ಬಹಳ ರಭಸವಾಗಿ ಹರಿತಂತ ಹೇಳಕ್ ಬರಲ್ಲ, ನೀರಿನ ವೇಗ ಎಷ್ಟಿರ್ತದಂತ ಹೇಳಕ್ ಬರಲ್ಲ. ಸೊ ಇಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಆ ಕುಟುಂಬಸ್ಥರು ಆ ಒಂದು ವೇಳೆ ಅಂತಂದ್ರೆ ಒಂದು 10:30 ಹೋಗಿದ್ದಾರೆ ಅವರು, ಬೆಳಗ್ಗೆ ಮನೆ ಬಿಟ್ಟಿದ್ದಾರೆ. ಒಂದು ಫುಲ್ ಫ್ಯಾಮಿಲಿ 14 ಮಂದಿ. ಸೊ 14 ಮಂದಿ ಮನೆ ಬಿಟ್ಟಾಗ ಸೊ ಅಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಚಿಪ್ಪನ್ನ ಆರಿಸ್ಕೊಳ್ಳೋ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ, ಯಾವ ವ್ಯಕ್ತಿ ಅಂತ ಹೇಳಿ ಮೆನ್ಷನ್ ಮಾಡಿಲ್ಲ, ಯಾಕಂತಂದ್ರೆ ಮೃತಪಟ್ಟಿರೋದಲ್ಲಿ 2 ಹೆಣ್ಮಕ್ಳು ಉಳ್ಕೊಂಡಾರ. ಸೊ ಆ ಹೆಣ್ಮಕ್ಳು ಹೇಳಿರೋ ಒಂದು ವರದಿ ಪ್ರಕಾರ ಹೇಳ್ಬೇಕಂತಂದ್ರೆ ಒಬ್ಬರು ಆ ಒಂದು ಚಿಪ್ಪನ್ನ ಆರಿಸ್ಕೊಂಡ ಸಮಯದಲ್ಲಿ ಕಾಲ್ ಜಾರಿದ್ದಾರೆ. ಸೊ ಆ ಒಬ್ಬ ವ್ಯಕ್ತಿನ ಉಳಿಸ್ಕೊಳಕ್ ಹೋಗ್ಬಿಟ್ಟು ನೀರಿನ ರಭಸದಲ್ಲಿ ಕುಳಿದ ಎಲ್ಲ ವ್ಯಕ್ತಿಗಳು ಕೂಡ ನೀರಿನ ಪಾಲಾಗಿದ್ದಾರೆ. ಸೊ ಇಲ್ಲಿ ಎಲ್ಲರೂ ಕೂಡ ಮೃತಪಟ್ಟಿದ್ದಾರೆ. ಮ್ಯಾಕ್ಸಿಮಮ್ 8 ಮಂದಿ ಸಾವನ್ನಪ್ಪಿದ್ದಾರೆ, ಇನ್ನು 2 ಆಸ್ಪತ್ರೆಗೆ ಒಳಗಾಗಿದ್ದಾರೆ, ಇನ್ನು 3 ನಾಪತ್ತೆ ಆಗಿದ್ದಾರೆ. ಸೊ ಈ ರೀತಿ ಸಾವಿನ ಮೇಲೆ ಸಾವು ಆಗ್ತಾನೆ ಇದೆ. ಇವಾಗ ನೋಡ್ರಿ, ಮಹಾರಾಷ್ಟ್ರದಲ್ಲಿ ಒಂದು ಆಯ್ತು. ಇವಾಗ ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ನಾನು, ಮಹಾರಾಷ್ಟ್ರದಲ್ಲೂ ಕೂಡ ಅದೇ ರೀತಿ ಸಮುದ್ರದಲ್ಲಿ ತೀರ್ಕೊಂಡ್ರು ಒಂದು ತಾಯಿ ಮತ್ತು ಮಗ. ಇದು ಒಂದು ರೀತಿ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸೋ ಒಂದು ಕಥೆ ಆಗೈತಿ. ಯಾಕಪ್ಪ ಅಂತಂದ್ರೆ 2026 ಇಷ್ಟು ದರಿದ್ರ ಹಿಡಿದೈತಿ ಇಡೀ ದೇಶಕ್ಕಂತಂದ್ರೆ ಎಲ್ಲ ರೀತಿ ಕಷ್ಟಗಳು ಒಮ್ಮಗಲೇನೆ ಆವರಿಸ್ಕೊಳಾಗತ್ತವೆ. ಯಾಕಂತಂದ್ರೆ ಲಾಕ್ಡೌನ್ ಆಗೋ ಒಂದು ಸಂದರ್ಭ ಐತಿ, ಎಲ್ಲ ದಿನ ಸಾಮಾನುಗಳು ಹೆಚ್ಚಿಗೆ ಆಯಿತು, ನೀರಿನಿಂದ ಹೆಚ್ಚಿನ ಅಪಾಯನೇ ಆಗತ್ತೈತಿ. ಈಗ ಹೇಳ್ತಾರಲ್ಲ ಮೊದಲಿನ ಕಾಲದೊಳಗೆ ಗಂಡಾಂತರ ಅಂತೇಳಿ. ಸೊ ಎಲ್ರಿಗೂ ಕೂಡ ನೀರಿಂದಲೇ ಗಂಡಾಂತರ ಆಗತ್ತೈತೇನೋ ಅಂತ ಅನ್ಸಾಗತ್ತೈತಿ. ಯಾಕಂತಂದ್ರೆ ಎಷ್ಟು ನೀರಿಂದ ಸಾವನ್ನಪ್ಪಾಗತ್ತಾರ್ರಿ ಮನುಷ್ಯರು. ಮೊನ್ನೆ ಮಹಾರಾಷ್ಟ್ರ ಕೇಸ್ ಆಗಿರ್ಬೋದು, ಇವತ್ತು ಭಟ್ಕಳ ಆಗಿರ್ಬೋದು. ಸೊ ಎಲ್ಲ ರೀತಿ ಸಮುದ್ರದ ನೀರಾಗಿರ್ಬೋದು, ಯಾವುದೇ ಒಂದು ಹೃದಯಾಘಾತ ಆಗಿರ್ಬೋದು. ಮೊನ್ನೆ ದಿಲೀಪ್ ರಾಜ್ ಅವರು ಕೂಡ ತೀರ್ಕೊಂಡ್ರು. ಮೇಲಿನ ಮೇಲೆ ಸಾವಾಗ್ತೈತೆ ಅಂದ್ರೆ ಇನ್ನು ಹೋಗ್ತಾ ಮನುಷ್ಯನ ಜೀವ ಛಲಗಳೇ ಉಳಂಗಿಲ್ಲ ಅಂತ ಹೇಳಿ ಅನ್ಸಾಗತೈತಿ. ಇವೆಲ್ಲ ಇನ್ಸಿಡೆಂಟ್ ನೋಡಾಕತ್ರ ನಿಜವಾಗ್ಲೂ ಭಟ್ಕಳ ಒಂದು
ಏನೂ ವೆಚ್ಚ ತೀರಲಾದಂತಹ ಭಾಳ ಅಂದ್ರೆ ಭಾಳ ನೋವಿನ ಸಂಖ್ಯೆನ ಅನುಭವಿಸಕತ್ತೈತಿ ಈ ಶಿರಾಲಿ ಅನ್ನೋ ಗ್ರಾಮದೊಳಗೆ. ನಿಜವಾಗ್ಲೂ ಮನೆಯ ಒಂದು ದಿನಗೂಲಿ ಸಾಗಿಸೋಕ್ಕೆ, ತಮ್ಮ ಜೀವನವನ್ನು ಸಾಗಿಸೋಕ್ಕೆ ಕಪ್ಪೆ ಚಿಪ್ಪನ್ನು ತಕ್ಕೊಂಡ್ಲಕ್ಕೆ ಹೋದಂಥ ಒಂದು ಕುಟುಂಬ ಮನೆಗೆ ಹೆಣವಾಗಿ ಬಂದದ್ದು ನಿಜವಾಗ್ಲೂ ಬಹಳ ಬೇಸರ ತರುವಂಥ ವಿಷಯ ಇದೆ. ಕೇಳಿದ್ರೆ ಅನಿಸ್ತೈತಿ ಏನಪ್ಪ, ಯಾವ ಸಾವು ನಮ್ಗೆ ಯಾವ ರೀತಿ ಬರ್ತೈತೆ ಅಂತ ಹೇಳೋಕ್ಕಾಗಲ್ಲ. ಮತ್ತು ಆ ಪ್ಲೇಸಿಗೆ ಹೋಗಿದ್ದಾರಲ್ಲ ಅವ್ರು ತಟ್ಟೆ ಹಿಕ್ಲು ಅಂತ, ಅದೇ ಫಸ್ಟ್ ಅವ್ರು ಹೋಗಿದ್ದಲ್ಲಿ. ಮತ್ತು ಇನ್ನೊಂದು ಹೇಳ್ಬೇಕಂತಂದ್ರೆ ಆ ಕುಟುಂಬಸ್ಥರು ಈ ಒಂದು ಕಪ್ಪೆ ಚಿಪ್ಪನ್ನು ಇದೇ ಫಸ್ಟ್ ಬಾರಿ ತೆಗಿತಾ ಇಲ್ಲ, ಆದರೆ ಆ ಪ್ಲೇಸಿಗೆ ಹೋಗಿದ್ದು ಫಸ್ಟ್ ಅಂತ ಹೇಳಿ ಕೇಳ್ತಾ ಇರೋ ವರದಿ ಪ್ರಕಾರ ಹೇಳೋದು. ಆದರೆ ಈ ಒಂದು ದಿನದಲ್ಲೇ ಅವರ ಒಂದು ಜೀವನ ಅಂತ್ಯ ಆಗ್ತೈತೆ ಅಂತ ಹೇಳಿ ಮೇ ಬಿ ಅವ್ರಿಗೂ ಗೊತ್ತಿರಲಿಲ್ಲೇನೋ. ಪಾಪ ಇವಾಗ ಆ 8 ಮಂದಿ ಮೃತಪಟ್ಟಿದ್ದಾರೆ, 2 ಹೆಣ್ಮಕ್ಳು ಮಾತ್ರ ಉಳಿದಿದ್ದಾರೆ, ಅದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ. ಇನ್ನು 3 ಏನಪ್ಪ ಅಂತಂದ್ರೆ ಹುಡುಕಾಕತ್ತಾರ, ಅಲ್ಲಿ ಇನ್ನು ಎಲ್ಲಿ ಏನು ಅಂಥೇಳಿ ನಿಜವಾಗ್ಲೂ ಗೊತ್ತಿಲ್ಲ. ಆ ಒಂದು ಸಿಚುವೇಶನ್ಸ್, ಆ ಒಂದು ಏನ್ರಿ ಕಂಟಿನ್ಯೂಸ್ ಆಗಿ 8 ಹೆಣಗಳು ಬರ್ತಾವಂತಂದ್ರೆ ಶಿರಾಲಿ ಒಂದು ಗ್ರಾಮದೊಳಗಂತಂದ್ರೆ ಹಿಂಗೆ ಮೈಯೆಲ್ಲ ನಡ್ಕಾಗುತ್ತೆ, ಮೈಯಲ್ಲಿರೋ ರೋಮಗಳು ಕೂಡ ಎದ್ದು ನಿಲ್ಲುತ್ತೆ, ಅಷ್ಟೊಂದೆಲ್ಲ ಭಯಭೀತಿಗೊಳಿಸುತ್ತೆ. ಇನ್ನು ಅಲ್ಲಿರೋ ಜನಗಳ ಸಂಖ್ಯೆ ಏನು, ಆ ಒಂದು ಜನಗಳ ವಿಪರ್ಯಾಸ ಏನು. ಇವಾಗ ಹೆಂಗಾಗೈತಪ್ಪ ಅಂತಂದ್ರೆ ಹೊರಗೆ ಹೋದ ಮನುಷ್ಯ ಒಳಗೆ ಬರ್ತಾನೋ ಇಲ್ಲೋ ಅನ್ನೋ ನಂಬಿಕೆನೇ ಇಲ್ಲ. ಒಟ್ಟೇನೋ ಈಗ ಅದಾರಪ್ಪ ಇವಾಗಿಂದಷ್ಟೇ ಖರೆ, ನಾಳೆ ಏನಾಗ್ತೈತಿ, ಇನ್ನೊಂದು ನಿಮಿಷ ಬಿಟ್ಟು ಏನಾಗ್ತೈತೆ ಅಂತೇಳಿ ಯಾರಿಗೂ ಕೂಡ ತಿಳಿದಿಲ್ಲ. ಸೊ ಇದು ಕೂಡ ಅದೇ ರೀತಿ ಆಯಿತು. ನಿಜವಾಗ್ಲೂ ಆ ಒಂದು ಕುಟುಂಬಕ್ಕೆ ಒಂದು ಬರಲಾಗದ ವೆಚ್ಚವಾಗುತ್ತೆ ಅಂತ ಹೇಳಬಹುದು. ನಿಜವಾಗ್ಲೂ ಮನುಷ್ಯರ ಜೀವ ಎಷ್ಟು ಒಂದು ಅಮೂಲ್ಯ ಅಂತಂದ್ರೆ ನಿಜವಾಗ್ಲೂ ಹೇಳೋಕ್ಕಾಗಲ್ಲ. ಇದೇನು ತಮಾಷೆ ಮಾಡೋದಲ್ಲ ರೀ, ಏನೋ ಚಿಕ್ಕ ಮಕ್ಕಳು ಆಟಾಡಕ್ಕೆ ಹೋದ್ರು, ಕೈ ತಪ್ಪಿ ಬಿದ್ದರು, ನೀರು ಪಾಲಾದ್ರು ಅಂತೇಳಿ. ಸೊ ಆ ರೀತಿ ಏನಲ್ಲ, ಇದು ಜೀವನ ಸಾಗ್ಸಕ್ಕಂತ ಹೋಗ್ಬಿಟ್ಟು ಆ ಒಂದು ಕಪ್ಪೆ ಚಿಪ್ಪಲ್ಲಿರೋ ಆ ಕಪ್ಪೆ ಚಿಪ್ಪನ್ನು ಹಿಡ್ಕೊಂಬರಕ್ಕೆ ಹೋಗಂಥ ವ್ಯಕ್ತಿಗಳು ಸಾವಾಗಿ ಆಗ್ತದ, ಅವರು ಸಾವಿನ ಹೆಣ ಮನೆಗೆ ಬರ್ತದ ಅಂತಂದ್ರೆ ನಿಜವಾಗ್ಲೂ ನಂಬಕ್ಕಾಗದೇ ಇರೋ ಒಂದು ಇದು ಅವರ ಒಂದು ಕುಟುಂಬಕ್ಕೆ ಸಹಿಸ್ಕೊಳ್ಳೋ ಶಕ್ತಿ ಕೊಳ್ಳೆ ಆ ದೇವರು. ಯಾಕಂತಂದ್ರೆ ಈ ಒಂದು ಭಟ್ಕಳ ತಾಲೂಕಲ್ಲಿ ನಿನ್ನೆಯ ದಿನ ಆದಂತಹ ಒಂದು ಕರಾಳ ದಿನ ಅಂತಾನೆ ಹೇಳ್ಬೋದು. ಇಡೀ ಭಟ್ಕಳ ತಾಲೂಕನ ಒಂದು ಬೆಚ್ಚಿ ಬೀಳಿಸುವಂಥದ್ದು. ಇವಾಗ ಅಲ್ಲಿ ಜನ ಕೂಡ ಇವಾಗ ಆ ಒಂದು ಸಮುದ್ರ ತೀರಕ್ಕಾಗಿರ್ಬೋದು, ನದಿ ತೀರಕ್ಕಾಗಿರ್ಬೋದು, ಯಾರು ಕೂಡ ಹೋಗಲ್ಲ. ಯಾಕಂತಂದ್ರೆ ಮೇಲಿನ ಮೇಲೆ ಸಾವೇ ಆಗ್ತಾ ಇದಾವ್ರಿ. 2026 ನಿಜವಾಗ್ಲೂ ಶನಿ ಹಿಡಿದ್ಬಿಟ್ಟೈತಿ. ಈ ಹಬ್ಬಗಳು ಹರಿದಿನ ಬಂದಾಗ ಅದನ್ನ ಕರ್ಮ ಕಳ್ಕೊರಿ, ಇದನ್ನ ಕರ್ಮ ಕಳ್ಕೊಳ್ಳಿ, ಇದು ಯಾವುದು ಕರ್ಮ ಕಳ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಹಣೆ ಬರದಲ್ಲಿ ಯಾವಾಗ ನಮ್ಗೆ ಸಾವು ಅಂತ ಇರ್ತದಲ್ಲ ಅದು ಆಗೇ ಆಗ್ತಿದೆ ಅಂತ ಹೇಳಿ ನಮ್ಮ ಕಣ್ಮುಂದೆ ಇಷ್ಟೊಂದೆಲ್ಲ ಸಾಕ್ಷಿಗಳಿದಾವೆ. ನಿಜವಾಗ್ಲೂ ಇದನ್ನೆಲ್ಲ ನೋಡಿದ್ರೆ ಏನೋ ಒಂದು ಮುಂದೆ ಆಗೋದು ಕೂಡ ನಮಗೆ ಸೂಚನೆ ಕೊಡ್ತಾ ಇದೆ. ನಮ್ಗೆ ಪ್ರತಿ ಸಲ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಕಲಿಯುಗ ಅಂತ್ಯ ಆಗೋಕ್ಕೆ ಹತ್ರ ಇದೆ, ಭಾಳ ದೂರ ಇಲ್ಲ. ಯಾಕಂತಂದ್ರೆ ಎಲ್ಲವೂ ಕೂಡ ಕಣ್ಣು ಮುಂದೆನೇ ನಡೆಯಕತ್ತೈತಿ. ನಿಜವಾಗ್ಲೂ ನೋಡಿದ್ರೆ ಭಾಳ ಅಂದ್ರೆ ಭಾಳ ಬೇಸರ ಆಗ್ತೈತಿ. ಇವೆಲ್ಲ ವಿಷಯಗಳು, ಘಟನೆಗಳನ್ನು ನೋಡಿದರೆ ನಿಜವಾಗ್ಲೂ ಆ ಒಂದು ಮನೆಯವರಿಗೆ ಅವಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಕೇಳ್ಕೊಳ್ಳೋಣ. ಸೊ ಆ ಒಂದು ಕುಟುಂಬಕ್ಕೆ ಧೈರ್ಯ ಸಿಗಲಿ. ಎಲ್ಲರೂ ಕೂಡ ನಿಜವಾಗ್ಲೂ ಯಾವ ತಂದೆ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ತಾಯಿ ಆಗಿರ್ಬೋದು, ಗಂಡ ಆಗಿರ್ಬೋದು, ಮಗ ಆಗಿರ್ಬೋದು, ಸೊ ಎಲ್ಲರೂ ಕೂಡ ಇವಾಗ ಕೊನೆ ಉಸಿರು ಎಳೆದಂತಹ ದಿನ ಅದು ನಿನ್ನೆ. ನಿಜವಾಗ್ಲೂ ತುಂಬ ಭಯಭೀತಿಗೊಳಿಸೋ ಒಂದು ದಿನ ಆಗ್ಬಿಟ್ಟೈತೆ ಅಂತ ಹೇಳ್ಬೋದು. ಎನಿವೇ, ಜೀವನದೊಳಗೆ ಯಾವುದೂ ಕೂಡ ಶಾಶ್ವತ ಅಲ್ಲ ಅಂತ ಹೇಳಿ ಮತ್ತೊಂದು ಸಲ ಪ್ರೂವ್ ಆಯ್ತು. ಮನುಷ್ಯನ ಜೀವನ ಯಾವ ಥರ ಅಂತಂದ್ರೆ ನೀರಿನ ಮೇಲಿನ ಗುಳ್ಳೆ ಥರ ಯಾವಾಗ ಒಡೆದು ಹೋಗ್ತೈತೆ ಅಂತೇಳಿ ಹೇಳಕ್ಕೆ ಬರೋಲ್ಲ. ಇರೋ ಅಷ್ಟು ದಿನ ಎಲ್ಲರ ಜೊತೆನೂ ಚಲೋ ಆಗಿ ನಕ್ಕೊಂತ ಚಲೋ ಇದ್ಬಿಡ್ರಿ. ಯಾಕಂತಂದ್ರೆ ಇವತ್ತು ನಾವು ಹೊರಗೆ ಹೋಗಿವಿ, ಇನ್ನೊಂದು ಕ್ಷಣಕ್ಕೆ ನಾವು ಇರ್ತೇವೋ ಇಲ್ಲ ಅನ್ನೋದು ಗೊತ್ತಿಲ್ಲ. ಲೈಫನ್ನು ಹ್ಯಾಪಿಯಾಗಿ ಎಂಡ್ ಮಾಡ್ಕೊಡ್ರಿ. ಯಾಕಂತಂದ್ರೆ ನಮ್ಮ ಲೈಫ್ ಯಾವಾಗ ಎಂಡ್ ಆಕೈತೆ ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ. ಧನ್ಯವಾದಗಳು.